ನಮಸ್ಕಾರ. ಆರೋಗ್ಯವಾಗಿರ್ಬೇಕು ಅಂದ್ರೆ ದುಬಾರಿ ವಸ್ತುಗಳೇ ಬೇಕಾ? ಖಂಡಿತ ಇಲ್ಲ. ನಮ್ಮ ದೇಹದಲ್ಲೇ ಉಚಿತವಾಗಿ ಸಿಗುವಂತಹ ತುಂಬಾನೇ ಶಕ್ತಿಯುತವಾದ ಕೆಲವು ಔಷಧಿಗಳಿವೆ. ಈ ವಿವರಣೆಯಲ್ಲಿ ಬನ್ನಿ ನಮ್ಮೊಳಗಿನ ಆ ಆಂತರಿಕ ಶಕ್ತಿಯನ್ನು ಅನ್ವೇಷಿಸೋಣ. ಒಂದು ಕ್ಷಣ ಯೋಚನೆ ಮಾಡಿ. ಸ್ವಾಸ್ಥ್ಯ ಅಥವಾ ವೆಲ್ನೆಸ್ ಅನ್ನೋದು ಮಾರುಕಟ್ಟೆಯಲ್ಲಿ ಕೊಂಡುಕೊಳ್ಳುವ ಒಂದು ವಸ್ತುವಾಗಿಬಿಟ್ಟಿದೆಯಾ? ದುಬಾರಿ ಜಿಮ್ ಮೆಂಬರ್ಶಿಪ್, ಆರ್ಗ್ಯಾನಿಕ್ ಆಹಾರ, ವಿಶೇಷ ಸಪ್ಲಿಮೆಂಟ್ಗಳು ಇದೆಲ್ಲವನ್ನೂ ನೋಡಿದಾಗ ಆರೋಗ್ಯ ಅನ್ನೋದು ಕೇವಲ ಕೆಲವರಿಗೆ ಮಾತ್ರ ಸೀಮಿತವೇನೋ ಅಂತ ಅನ್ಸತ್ತೆ. ನಿಜವಾಗ್ಲೂ ಸ್ವಾಸ್ಥ್ಯ ಒಂದು ಐಷಾರಾಮಯ. ಒಂದು ಕಡೆ ನಾವು ದುಡ್ಡು ಕೊಟ್ಟು ಖರೀದಿಸಬೇಕಾದ ಪರಿಹಾರಗಳಿವೆ, ಇನ್ನೊಂದು ಕಡೆ ನಾವು ಅನುಭವಿಸಬಹುದಾದ ಭಾವನೆಗಳಿವೆ. ಒಂದು ಹೊರಗಿನಿಂದ ಬರುತ್ತೆ, ಇನ್ನೊಂದು ನಮ್ಮ ಒಳಗಿನಿಂದಲೇ ಹುಟ್ಟುತ್ತೆ. ವ್ಯತ್ಯಾಸ ತುಂಬಾನೇ ಸ್ಪಷ್ಟ ಅಲ್ವಾ? ಒಂದಕ್ಕೆ ಬೆಲೆ ಕಟ್ಟಲಾಗಿದೆ, ಇನ್ನೊಂದು ಅಮೂಲ್ಯವಾಗಿದೆ. ಇದೇ ನೋಡಿ ಇವತ್ತಿನ ದಿನದ ದೊಡ್ಡ ಸಮಸ್ಯೆ. ಈ ಆರೋಗ್ಯ ಮತ್ತು ಸ್ವಾಸ್ಥ್ಯ ಉದ್ಯಮ ಇದೆಯಲ್ಲ, ಅದು ನಿರಂತರವಾಗಿ ಒಂದೇ ಸಂದೇಶವನ್ನ ನೀಡ್ತಾ ಇರುತ್ತೆ: ಆರೋಗ್ಯವನ್ನ ಖರೀದಿಸಬೇಕು ಅಂತ. ಇದರಿಂದ ನಾನು ಸಾಕಷ್ಟು ಮಾಡ್ತಿಲ್ಲ ಅಥವಾ ನನ್ನತ್ರ ಸರಿಯಾದ ವಸ್ತುಗಳಿಲ್ಲ ಅನ್ನೋ ಒಂದು ಅಪರಾಧಿ ಪ್ರಜ್ಞೆ ಕಾಡೋಕೆ ಶುರುವಾಗತ್ತೆ. ಆದ್ರೆ ನಿಜವಾದ ಪರಿಹಾರ ಹೊರಗಡೆ ಎಲ್ಲೂ ಇಲ್ಲ, ಅದು ನಮ್ಮೊಳಗೇ ಇದೆ. ಅದನ್ನೇ ನಾವು ನಮ್ಮ ಆಂತರಿಕ ಔಷಧಾಲಯ ಅಂತ ಕರಿಬಹುದು. ಬನ್ನಿ ಅದರ ಶಕ್ತಿ ಏನು ಅಂತ ಈಗ ತಿಳ್ಕೊಳ್ಳೋಣ. ಹೌದು, ಇದು ಇವತ್ತಿನ ವಿಷಯ ಅಲ್ಲ. ಸಾವಿರಾರು ವರ್ಷಗಳಿಂದ ಯಾವುದೇ ಪ್ರಾಡಕ್ಟ್ಸ್ ಇಲ್ಲದೆ ಮನುಷ್ಯರು ತಮ್ಮನ್ನು ತಾವೇ ಗುಣಪಡಿಸ್ಕೊಳ್ತಾ ಬಂದಿದ್ದಾರೆ. ಈ ಔಷಧ ನಮ್ಮೆಲ್ಲರಲ್ಲೂ ಇದೆ ಮತ್ತು ಅದು ಯಾವತ್ತಿಗೂ ಖಾಲಿಯಾಗದ ಒಂದು ಸಂಪತ್ತು. ಹಾಗಾದ್ರೆ ಯಾವುದು ಆ 5 ಅದ್ಭುತ ಭಾವನಾತ್ಮಕ ರಸಾಯನಗಳು? ಅವು ಪ್ರೀತಿ, ಹಾಸ್ಯ, ಶಾಂತಿ, ಸಂತೋಷ ಮತ್ತು ಕೃತಜ್ಞತೆ. ಇವು ಬರೀ ಪದಗಳಲ್ಲ, ಇವು ನಮ್ಮ ಆರೋಗ್ಯವನ್ನೇ ರೂಪಿಸಬಲ್ಲ, ನಮಗೆ ಉಚಿತವಾಗಿ ಸಿಕ್ಕಿರೋ ಪವರ್ಫುಲ್ ಟೂಲ್ಸ್. ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನ ನಾವು ಗಮನಿಸಬೇಕು. ಇವು ಕೇವಲ ಅಮೂರ್ತ ಭಾವನೆಗಳಷ್ಟೇ ಅಲ್ಲ, ಇವು ನಮ್ಮ ದೇಹದಲ್ಲಿ ನಿಜವಾದ ಬಯೋಲಾಜಿಕಲ್ ಚೇಂಜಸ್ ತರುವ ನ್ಯೂರೋಕೆಮಿಕಲ್ ಎಕ್ಸ್ಪೀರಿಯನ್ಸ್ಗಳು. ಇವೇ ನೋಡಿ ನಮ್ಮ ಆಂತರಿಕ ಔಷಧಾಲಯವನ್ನ ಆಕ್ಟಿವೇಟ್ ಮಾಡೋ ಸ್ವಿಚ್ಗಳು. ಸರಿ, ಹಾಗಾದ್ರೆ ಈ ಭಾವನೆಗಳ ಹಿಂದೆ ಇರೋ ಸೈನ್ಸ್ ಏನು ಅಂತ ನೋಡೋಣ. ಆಗ ನಮಗೆ ಇದರ ಶಕ್ತಿಯ ಮೇಲೆ ಇನ್ನಷ್ಟು ನಂಬಿಕೆ ಬರುತ್ತೆ. ಮೊದಲನೇದು ಪ್ರೀತಿ. ಇದರ ಹಿಂದಿರೋ ವಿಜ್ಞಾನ ಆಕ್ಸಿಟೋಸಿನ್. ಇದನ್ನ ಲವ್ ಹಾರ್ಮೋನ್ ಅಂತಾನೂ ಕರೀತಾರೆ. ಇದು ರಿಲೀಸ್ ಆದಾಗ ನಮ್ಮ ಬ್ಲಡ್ ಪ್ರೆಷರ್ ಮತ್ತು ಸ್ಟ್ರೆಸ್ ಹಾರ್ಮೋನ್ ಆದ ಕಾರ್ಟಿಸಾಲ್ ಮಟ್ಟ ತಾನಾಗೆ ಕಮ್ಮಿಯಾಗುತ್ತೆ. ಹೌದು, ನೋಡ್ತಾ ಇರೋದು ಸರಿ. ಕೇವಲ 20 ಸೆಕೆಂಡ್ಗಳು ಒಂದು ಆತ್ಮೀಯ ಅಪ್ಪುಗೆಗೆ ನಮ್ಮ ದೇಹದಲ್ಲಿರೋ ಸ್ಟ್ರೆಸ್ ಹಾರ್ಮೋನ್ಗಳನ್ನ ಕಡಿಮೆ ಮಾಡೋ ಶಕ್ತಿ ಇದೆ. ನೋಡಿ, ಎಷ್ಟು ಸಿಂಪಲ್ ಅಲ್ವಾ? ಆದರೆ ಅದರ ಪರಿಣಾಮ ಮಾತ್ರ ಅದ್ಭುತ. ನಗು ಎಂಬುದು ಕಾರ್ಬೋನೇಟೆಡ್ ಪವಿತ್ರತೆ. ಆನ್ ಲ್ಯಾಮೋಟ್ ಅವರ ಈ ಮಾತು ಎಷ್ಟು ಚೆನ್ನಾಗಿದೆ ಅಲ್ವಾ? ಅಂದ್ರೆ ನಗು ಅನ್ನೋದು ನಮ್ಮ ಖುಷಿಗೆ ಒಂದು ಎಕ್ಸ್ಟ್ರಾ ಸ್ಪಾರ್ಕ್, ಒಂದು ಫಿಜ್ ಕೊಟ್ಟ ಹಾಗೆ. ಅದೊಂದು ಚೈತನ್ಯ ತುಂಬುವ ಅನುಭವ. ನಾವು ನಕ್ಕಾಗ ನಮ್ಮ ದೇಹದೊಳಗೆ ಏನೆಲ್ಲ ಆಗುತ್ತೆ ಗೊತ್ತಾ? ಒಂದು ರೀತಿ ಮ್ಯಾಜಿಕ್ ನಡೆಯುತ್ತೆ. ನೋವು ಕಮ್ಮಿ ಮಾಡೋ ಎಂಡಾರ್ಫಿನ್ಗಳು ರಿಲೀಸ್ ಆಗುತ್ತೆ, ಸ್ಟ್ರೆಸ್ ಹಾರ್ಮೋನ್ ಕಮ್ಮಿ ಆಗುತ್ತೆ, ದೇಹಕ್ಕೆ ಹೆಚ್ಚು ಆಕ್ಸಿಜನ್ ಸಿಗುತ್ತೆ, ಮತ್ತೆ ಇಮ್ಯುನಿಟಿ ಕೂಡ ಬೂಸ್ಟ್ ಆಗುತ್ತೆ. ಅದಕ್ಕೆ ಹೇಳೋದು ನಗುವೇ ಅತ್ಯುತ್ತಮ ಔಷಧ ಅಂತ. ಓಕೆ, ಈ ರಸಾಯನಗಳು ಯಾಕೆ ಮುಖ್ಯ ಅಂತ ಈಗ ನಮಗೆ ಗೊತ್ತಾಯಿತು. ಈಗ ಇವುಗಳನ್ನ ನಮ್ಮ ಪ್ರತಿದಿನದ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಡೋದು ಅಂತ ನೋಡೋಣ. ಇದನ್ನು ಒಂದು ರೀತಿ ನಮ್ಮ ಇಮೋಷನಲ್ ಫಸ್ಟ್ ಏಡ್ ಕಿಟ್ ಅನ್ಕೋಬಹುದು. ನೋಡಿ, ಇದೊಂದು ತುಂಬಾ ಸರಳವಾದ ದಿನಚರಿ. ಬೆಳಿಗ್ಗೆ ಎದ್ದ ತಕ್ಷಣ ಕೃತಜ್ಞತೆ ಅಂದ್ರೆ ನಿನ್ನೆ ಯಾವ ಒಂದು ವಿಷಯ ಚೆನ್ನಾಗಿ ನಡೆತು ಅಂತ ನೆನಪು ಮಾಡ್ಕೊಳ್ಳೋದು. ಮಧ್ಯಾಹ್ನ ಒಂದು 5 ನಿಮಿಷದ ಲಾಫ್ ಬ್ರೇಕ್, ಒಂದು ಕಾಮಿಡಿ ವಿಡಿಯೋ ನೋಡಿ ಅಥವಾ ಏನಾದ್ರೂ ತಮಾಷೆನ ನೆನಪಿಸ್ಕೊಂಡು ನಗಿ. ಇಂದು ಸಂಜೆ ಒಂದು 5 ನಿಮಿಷ ಶಾಂತವಾಗಿ ಕೂತು ಹೊರಗಡೆ ಪ್ರಪಂಚವನ್ನ ಗಮನಿಸಿ. ಈ ಚಿಕ್ಕ ಚಿಕ್ಕ ಅಭ್ಯಾಸಗಳು ನಮ್ಮ ಭಾವನಾತ್ಮಕ ಆರೋಗ್ಯದಲ್ಲಿ ದೊಡ್ಡ ಬದಲಾವಣೆ ತರಬಲ್ಲವು. ಇಲ್ಲಿ ಎಲ್ಲಕ್ಕಿಂತ ಮುಖ್ಯವಾದ ವಿಷಯ ಏನು ಅಂದ್ರೆ, ಕಂಟ್ರೋಲ್ ನಮ್ಮ ಕೈಯಲ್ಲೇ ಇದೆ. ಇದೇನು ಕಠಿಣವಾದ ರೂಲ್ಸ್ ಪಟ್ಟಿಯಲ್ಲ, ಬದಲಿಗೆ ನಮ್ಮ ದೇಹ ಮತ್ತೆ ಮನಸ್ಸಿಗೆ ಆ ಕ್ಷಣದಲ್ಲಿ ಯಾವ ಭಾವನೆ ಬೇಕು ಅನ್ನೋದನ್ನ ನಾವೇ ಆಯ್ಕೆ ಮಾಡ್ಕೋಬಹುದು. ನಾವೇ ನಮ್ಗೆ ಚಿಕಿತ್ಸಕರು. ಸರಿ, ಈಗ ನಾವು ಈ ಚರ್ಚೆಯ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ನಮ್ಮೊಳಗಿರುವ ಆ ಗುಣಪಡಿಸುವ ಶಕ್ತಿಯನ್ನ ಮತ್ತೊಮ್ಮೆ ಗುರ್ತಿಸಿಕೊಳ್ಳುವ ಸಮಯವಿದು. ಈ ಹೋಲಿಕೆಯನ್ನ ಒಮ್ಮೆ ನೋಡಿ. ದುಬಾರಿ ಸಪ್ಲಿಮೆಂಟ್ಗಳ ಬದಲು ಕೃತಜ್ಞತೆಯ ಭಾವ, ದುಬಾರಿ ಸ್ಪಾ ರಿಟ್ರೀಟ್ಗಳ ಬದಲು ಒಂದೇ ಒಂದು ಕ್ಷಣದ ಶಾಂತಿ. ಹೊರಗಿನ ಪರಿಹಾರಗಳಿಗಿಂತ ನಮ್ಮೊಳಗಿನ ಶಕ್ತಿ ಎಷ್ಟು ಸುಲಭ, ಸಹಜ ಮತ್ತು ಪವರ್ಫುಲ್ ಅನ್ನೋದನ್ನ ಇದು ತೋರಿಸುತ್ತೆ. ಇದೇ ಅಲ್ವಾ ನಿಜವಾದ ಸ್ವಾತಂತ್ರ್ಯ ಅಂದ್ರೆ? ಈ ಒಂದು ಸಾಲು ಎಲ್ಲವನ್ನೂ ಹೇಳ್ಬಿಡುತ್ತೆ. ನಿಜವಾದ ಚಿಕಿತ್ಸೆ ಶುರುವಾಗೋದು ಹೊರಗಿನ ವಸ್ತುಗಳಿಂದಲ್ಲ, ನಮ್ಮೊಳಗಿನ ಭಾವನೆಗಳಿಂದಲೇ. ಇದೇ ನಾವು ಕಲಿಬೇಕಾದ ಪ್ರಮುಖವಾದ ಪಾಠ.
ಹಾಗಾದ್ರೆ ಈ ವಿವರಣೆಯನ್ನ ಈ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ಇಂದು ಈ ಕ್ಷಣದಲ್ಲಿ ಯಾವ ಭಾವನಾತ್ಮಕ ರಸಾಯನ ಹೆಚ್ಚು ಬೇಕಾಗಿದೆ? ಪ್ರೀತಿಯೇ, ಶಾಂತಿಯೇ, ಅಥವಾ ಸ್ವಲ್ಪ ನಗುವೇ? ಉತ್ತರಕ್ಕಾಗಿ ಹೊರಗೆಲ್ಲೋ ಹುಡುಕೋದ್ ಬೇಡ. ನಮ್ಮೊಳಗಿನೇ ಆ ಪ್ರಶ್ನೆ ಕೇಳ್ಕೊಂಡ್ರೆ ಉತ್ತರ ಖಂಡಿತ ಸಿಗುತ್ತೆ.